ಮಂಗಳೂರಿನ ವಿದ್ಯಾನಗರದಲ್ಲಿರುವ ಡಾಕ್ಟರ್ ಎಂವಿ ಶೆಟ್ಟಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಬಸ್ಸು ತಂಗುದಾಣದ ಉದ್ಘಾಟನಾ ಕಾರ್ಯಕ್ರಮವು ನಡೆಯಿತು. ಮಂಗಳೂರಿನ ವಿದ್ಯಾನಗರದ ಡಾಕ್ಟರ್ ಎಂವಿ ಶೆಟ್ಟಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಸುಸಜ್ಜಿತವಾದ ಮಂಗಳೂರು ಮಹಾನಗರ ಪಾಲಿಕೆ ಬಸ್ ತಂಗುದಾಣ ನಿರ್ಮಾಣಗೊಂಡಿದ್ದು, ಇದರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಬಿಜೆಪಿ ಉತ್ತರ ಮಂಡಲದ ಪ್ರಧಾನ ಕಾರ್ಯದರ್ಶಿ ರಂದೀಪ್ ಕಾಂಚನ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಸಾರ್ವಜನಿಕರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ತಂಗುದಾಣ ನಿರ್ಮಾಣವಾಗಿದೆ. ಶಿಕ್ಷಣ ಸಂಸ್ಥೆಗಳು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ ಎಂದು ಹೇಳಿದರು. ಒಂದು ಒಳ್ಳೆಯ ಕೆಲಸವನ್ನು ಇಲ್ಲಿ ಮಾಡಿದೆ. ಏನಂದ್ರೆ ಇಲ್ಲಿ ಬಹಳ ಅವಶ್ಯಕತೆಯಾದ ಒಂದು ಬಸ್ ತಂಗುದಾಣ, ಬಸ್ ಸ್ಟ್ಯಾಂಡ್ ಅಗತ್ಯ ಇತ್ತು. ಯಾಕಂದ್ರೆ ಮಂಗಳೂರು ಸಿಟಿ ಡೆವಲಪ್ಮೆಂಟ್ ಆಗುವ ಈ ಪರಿಸ್ಥಿತಿಯಲ್ಲಿ ಇದೊಂದು ಬಹಳ ಮುಖ್ಯವಾದ ಒಂದು ವಿಷಯ. ಯಾಕಂದ್ರೆ ಈ ತುಂಬಾ ಒಂದು ಜನ ಪ್ರದೇಶ. ಯಾಕಂದ್ರೆ ಇಲ್ಲಿ ಕಮ್ಮಿಯಲ್ಲಿ ಒಂದು 350 ಮನೆಗಳಿವೆ. ಅವರು ಬಂದು ಇಲ್ಲಿ ಕೂತಾಗ ಒಂದು ನೆರಳಿಗೆ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಅಗತ್ಯ ತುಂಬಾ ಇತ್ತು ಈ ವಿಷಯ. ಆದ ಕಾರಣ ಈ ನಾವು ಈ ತಂಗುದಾಣವನ್ನು ನಿರ್ಮಿಸಿದ, ಅದೇ ರೀತಿ ನಮ್ಮ ಎಂವಿ ಶೆಟ್ಟಿ ಸಂಸ್ಥೆ ಎಲ್ಲ ಟ್ರಸ್ಟಿ ಅವರು ಇರ್ಬೋದು, ಸಿಬ್ಬಂದಿ ವರ್ಗದವರು ಇರ್ಬೋದು, ಅವರಿಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಕೊಡ್ತಾ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಿಕಟಪೂರ್ವ ಕಾರ್ಪೊರೇಟರ್ ಗಾಯತ್ರಿ ರಾವ್ ಅವರು ಮಾತನಾಡಿ, ತಂಗುದಾಣ ನಿರ್ಮಾಣ ಮಾಡಲು ಹಲವಾರು ಮಂದಿಯ ಪರಿಶ್ರಮವಿದೆ. ಸಾಕಷ್ಟು ಮುತುವರ್ಜಿಯಿಂದ ತಂಗುದಾಣ ನಿರ್ಮಾಣವಾಗಿದೆ ಎಂದು ಹೇಳಿದರು. ಭಾರಿ ಉತ್ತಮವಾದ ಕೆಲಸ ಅಂತ ಹೇಳ್ಬೋದು. ಯಾಕೆಂದ್ರೆ ನಾನು ಈ ಕಡೆ ಆ ಕಡೆ ಹೋಗುವ ಸಂದರ್ಭದಲ್ಲಿ ಇಲ್ಲಿ ಒಂದು ಮಳೆಗಾಲದ ಸಂದರ್ಭದಲ್ಲಿ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ, ಅಥವಾ ಬೇಸಿಗೆಗಾಲ ಸಂದರ್ಭದಲ್ಲಿ ಆಗಿರ್ಬೋದು, ಇಲ್ಲಿ ನಿಂತ್ಕೊಳ್ಳೋ ಒಂದು ವ್ಯವಸ್ಥೆ ಇಲ್ಲದ ಕಾರಣ ನಮ್ಮ ಎಂವಿ ಶೆಟ್ಟಿ ಅವರು ಇದನ್ನೊಂದು ಗುರುತು ಮಾಡಿಕೊಂಡು ಈ ಒಂದು ಬಸ್ ಸ್ಟ್ಯಾಂಡ್ ಅನ್ನು ನಮ್ಮ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇದಕ್ಕೆ ಶ್ರಮಿಸಿದ ಎಂವಿ ಶೆಟ್ಟಿ ಅವರಿಗೆ, ಸಿಬ್ಬಂದಿಯವರಿಗೂ, ಅದೇ ರೀತಿ ಎಲ್ಲ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನ ಅಸೋಸಿಯೇಟ್ ಪ್ರೊಫೆಸರ್ ಶರಣ್ಯ ಅವರು ನಡೆಸಿಕೊಟ್ಟರು. ಈ ವೇಳೆ ಡಾಕ್ಟರ್ ಎಂವಿ ಶೆಟ್ಟಿ ಮೆಮೋರಿಯಲ್ ಟ್ರಸ್ಟ್ನ ಟ್ರಸ್ಟಿ ಡಾಕ್ಟರ್ ದಿವ್ಯಾಂಜಲಿ ಶೆಟ್ಟಿ, ಡಾಕ್ಟರ್ ಎಂವಿ ಶೆಟ್ಟಿ ಸಂಸ್ಥೆಗಳ ಡೈರೆಕ್ಟರ್ ಅಕಾಡೆಮಿಕ್ಸ್ ಡಾಕ್ಟರ್ ಸುಮಾ ಎಸ್ ರೈ, ಕಟ್ಟಡದ ಗುತ್ತಿಗೆದಾರರಾದ ಅಶ್ವಿನ್ ಕಾಪೂರು ಹಾಗೂ ಸಂಸ್ಥೆಯ ವಿವಿಧ ವಿಭಾಗಗಳ ಪ್ರಾಂಶುಪಾಲರು, ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ರು. ನಾಗೇಶ್ ಕಾಪೂರು, ವಿ4 ನ್ಯೂಸ್, ಮಂಗಳೂರು.